ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನಲ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ಕ್ವಶನ್ ಕೊಟ್ಟಾಗ ಅದರದ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯೋದಕ್ಕೆ ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ಇನ್ಸ್ಟಾಲ್ಮೆಂಟ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯುವಂಥ ಮೆಥಡ್ನ ನೋಡೋಣ. 3 ರೀತಿ ಪ್ರಾಬ್ಲಮ್ ಬರುತ್ತೆ. ಅಂದರೆ ನಾರ್ಮಲ್ ಆಗಿ ಡೌನ್ ಪೇಮೆಂಟ್ ಇಲ್ಲದ ಪ್ರಾಬ್ಲಮ್ಮು, ಡೌನ್ ಪೇಮೆಂಟ್ ಇರುವಂಥ ಪ್ರಾಬ್ಲಮ್ಮು, ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಡೌನ್ ಪೇಮೆಂಟ್ ಆಗಿ ಕನ್ವರ್ಟ್ ಮಾಡಿ ಅಂತ ಇರುವಂಥ ಪ್ರಾಬ್ಲಮ್. ಸೊ ಮೂರಲ್ಲೂ ಕಂಡುಹಿಡಿಯೋದು ರೇಟ್ ಆಫ್ ಇಂಟ್ರೆಸ್ಟ್ನೇ, ಸೇಮ್ ಫಾರ್ಮುಲಾನೇ, ಆದರೆ ಸ್ವಲ್ಪ ಚೇಂಜಸ್ ಬರುತ್ತೆ. ಮೂರಲ್ಲೂ ಆಗೋ ಚೇಂಜಸ್ನ ನೀವು ಗಮನಿಸಬೇಕು. ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಆ ರೀತಿ ನೀವು ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಮೊದಲೇ ಎಕ್ಸಾಂಪಲ್ ನೋಡಿ. ಎ ವಾಷಿಂಗ್ ಮಷಿನ್ ಕಾಸ್ಟಿಂಗ್ 13,200. ಒಂದು ವಾಷಿಂಗ್ ಮಷಿನ್ ಇದೆ, 13,200 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. was sold on the installment basis is to be paid in 9 monthly installment. ಸೊ 9 ಇನ್ಸ್ಟಾಲ್ಮೆಂಟ್ ಇದೆ. ಪ್ರತಿ ಇನ್ಸ್ಟಾಲ್ಮೆಂಟ್ನ ಅಮೌಂಟ್ 1,500 ರುಪೀಸು. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇದಕ್ಕೇನು ಮಾಡ್ತೀವಿ, ಮೊದಲು ಹಿಯರ್ ದೇರ್ ಈಸ್ ನೋ ಇನಿಷಿಯಲ್ ಡಿಪಾಸಿಟ್. ಕ್ವಶನಲ್ಲಿ ಯಾವುದೇ ರೀತಿಯಾದ ಅಡ್ವಾನ್ಸ್ ಡಿಪಾಸಿಟ್ ಡೌನ್ ಪೇಮೆಂಟ್ ಅನ್ನೋ ಶಬ್ದ ಇಲ್ಲ. ಸೊ 13,200 ಕಾಸ್ಟ್ ಪ್ರೈಸು. ಇದನ್ನು ಒಂದು ಅಮೌಂಟ್ ಅಂತ ಮಾಡ್ಕೊತೀವಿ. ಕ್ವಶನಲ್ಲಿ ಕೊಟ್ಟ ಅಮೌಂಟೇ ಈಗ ಆನ್ಸರ್ 13,200 ಅಂತ. ಒಂದು ವೇಳೆ ಡೌನ್ ಪೇಮೆಂಟ್ ಬಂದಿದ್ದರೆ ಅದರಲ್ಲಿ ಮೈನಸ್ ಮಾಡಬೇಕು, ಈ ರೂಲ್ಸ್ ಇದೆ. ಈಗ ಡೌನ್ ಪೇಮೆಂಟ್, ಅಡ್ವಾನ್ಸ್ ಮತ್ತು ಇನಿಷಿಯಲ್ ಡಿಪಾಸಿಟ್ ಅಂತ ಏನು ಶಬ್ದ ಇಲ್ಲ ಇಲ್ಲಿ. ಆದ್ದರಿಂದ 13,200 ಒಂದು ಅಮೌಂಟ್ ಆಯಿತು. ಸೆಕೆಂಡು, ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಅಮೌಂಟ್ ಎಷ್ಟಾಗುತ್ತೆ ಕಂಡುಹಿಡಿಬೇಕು. 1,500 ರುಪೀಸ್ನಂತೆ 9 ಮಂತ್ಗೆ ಎಷ್ಟಾಗುತ್ತೆ. ಸೊ 9 × 1,500 13,500 ಆಗುತ್ತೆ. ಇದು ಒಂದು ಅಮೌಂಟು. ಸೊ ಎರಡರ ನಡುವೆ ಇರೋ ಡಿಫ್ರೆನ್ಸ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಎರಡರ ನಡುವೆ ಇರುವಂಥ ಡಿಫ್ರೆನ್ಸ್ 300 ಇದೆಯಲ್ಲ, ಅದನ್ನು ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈಗ ಪೀರಿಯಡ್ ಆಫ್ ಲೋನಿನ ಪೀರಿಯಡ್ ಕಂಡುಹಿಡಿಬೇಕು. ಕ್ವಶನಲ್ಲಿ ಎಷ್ಟು ಇನ್ಸ್ಟಾಲ್ಮೆಂಟ್ ಇದೆ, 9. ಸೊ ಲೋನ್ ಪೀರಿಯಡ್ನ ಫಾರ್ಮುಲಾ ಏನು, n+1/2. n ಅಂದರೆ ನಂಬರ್ ಆಫ್ ಮಂತ್ಸ್ ಇಂದ ಇನ್ಸ್ಟಾಲ್ಮೆಂಟ್ 9 +1 ಅದು ಕಾಮನ್ ನಂಬರ್ /2. 9 + 1 ಅಂದರೆ 10 /2 ಮಾಡಿದಾಗ ಎಷ್ಟು ಬಂತು, 5 ಮಂತ್ಸ್. ಎರಡರ ನಡುವೆ ಇರೋ ಡಿಫ್ರೆನ್ಸ್ ನಾನು ಹೇಳಿದೆ ಆಲ್ರೆಡಿ, 300 ಇದೆ. ಈಗ ಫಾರ್ಮುಲಾ ಇದನ್ನು ನೆನ್ಪಿಟ್ಕೊಳ್ಳಿ, R is equal to I into 100 into 12 divided by P into T. ಸೊ ಇಲ್ಲಿ I ಅಂದರೆ ಈ ಎರಡು ಅಮೌಂಟ್ ನಡುವೆ ಇರುವಂಥ ಡಿಫ್ರೆನ್ಸ್ 13,200 ಮತ್ತು 13,500. ಇವೆರಡು ಹೇಗೆ ಬಂತು ಅಂತ ಹೇಳಿದೆ. 13,200 ಕ್ವಶನ್ನಲ್ಲಿರೋ ಅಮೌಂಟ್ನ ಡೈರೆಕ್ಟಾಗಿ ತೊಗೊಂಡಿದ್ದೀನಿ, ಯಾಕಂದರೆ ಡಿಪಾಸಿಟ್ ಇಲ್ಲ, ಮೈನಸ್ ಮಾಡಲ್ಲ. ಈ ಇನ್ಸ್ಟಾಲ್ಮೆಂಟ್ ಅಮೌಂಟು 1,500 ರುಪೀಸ್ನಂತೆ ಒಂದು ಇನ್ಸ್ಟಾಲ್ಮೆಂಟ್ನಂತೆ 9 ಇನ್ಸ್ಟಾಲ್ಮೆಂಟಿಗೆ 13,500 ಪೇಡ್ ಅಮೌಂಟ್. ಸೊ ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅದೇ ಇಂಟ್ರೆಸ್ಟ್. ಸೊ ಎಕ್ಸ್ಟ್ರಾ ಅಮೌಂಟ್ 300 ಇದೆಯಲ್ಲ, ಅದೇ ಇಂಟ್ರೆಸ್ಟ್. ಈಗ ಇಂಟ್ರೆಸ್ಟ್ ಗೊತ್ತಾಯಿತು. ಐ ಅಂದರೆ 300. ಸೊ 100 ನಾರ್ಮಲ್ ನಂಬರ್ ಇಂಟು 12 ನಾರ್ಮಲ್ ನಂಬರ್, ಎಲ್ಲ ಫಾರ್ಮುಲಾಕ್ಕೂ ಅಪ್ಲೈ ಆಗುತ್ತೆ. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಕ್ವಶನಲ್ಲಿರುವಂಥ ಕಾಸ್ಟ್ ಪ್ರೈಸ್ 13,200. ಟಿ ಅಂದರೆ ಟೈಮ್, ನಾವು ಕಂಡುಹಿಡಿದಿದ್ದೀವಿ 5 ಮಂತ್ಸ್. ಮೇಲಿಂದ ಇಷ್ಟು ಇಂಟು ಮಾಡೋಣ, ಡಿವೈಡೆಡ್ ಬೈ ಇಂಟು ಮಾಡ್ಕೊಳ್ಳೋಣ, ಡಿವೈಡೆಡ್ ಬೈ ಮಾಡ್ಕೊಳ್ಳೋಣ. 5.45%. ಅಂದರೆ 300 × 100 × 12 ಮಾಡ್ಕೊಳ್ಳಿ. 300 × 100 × 12 ಮಾಡಿದಾಗ ಮೇಲಿಂದು 3,60,000 ಬರುತ್ತೆ. 3,60,000 ಬರುತ್ತೆ. ಕೆಳಗಡೆದ್ದು 13,200 ಡಿವೈಡೆಡ್ ಬೈ 5 ಮಾಡಿದಾಗ ಅದು 2,640 ಬರುತ್ತೆ. ಎರಡನ್ನೂ ಡಿವೈಡೆಡ್ ಬೈ ಮಾಡಿದಾಗ 5.45% ಬರುತ್ತೆ. ಇದು ರೇಟ್ ಆಫ್ ಇಂಟ್ರೆಸ್ಟ್. ಇದನ್ನು ಇನ್ನು ಸೇಮ್ ಕ್ವಶನ್ನೇ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈ ಸಲ ಒಂದು ಚೇಂಜಸ್ ಮಾಡಿದ್ದೀನಿ ಕ್ವಶನಲ್ಲಿ. ಎ ಮೊಬೈಲ್ ಸೆಟ್ ಕ್ಯಾನ್ ಬಿ ಪರ್ಚೇಸ್ಡ್ ಫಾರ್ ₹19,000 ಕ್ಯಾಶ್ 9 months installment of ₹2,500 each. The first installment is to be on the date of purchase. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, 19,000 ರುಪೀಸು ಕಾಸ್ಟ್ ಪ್ರೈಸ್. ಸೇಮ್ ಆಗಲೇ ಪ್ರಾಬ್ಲಮ್ನಲ್ಲಿ ವಾಷಿಂಗ್ ಮಷಿನ್ ಇತ್ತು, ಈ ಪ್ರಾಬ್ಲಮ್ನಲ್ಲಿ ಮೊಬೈಲ್ ಇದೆ. ಅಲ್ಲಿ 13,200 ಇತ್ತು ಕಾಸ್ಟ್ ಪ್ರೈಸು, ಇಲ್ಲಿ ಫಸ್ಟ್ ಬಂದಿರೋ ಅಮೌಂಟೇ ಕಾಸ್ಟ್ ಪ್ರೈಸು 19,000. ಅಲ್ಲೂ ಕೂಡ 9 ಮಂತ್ಸ್ ಇನ್ಸ್ಟಾಲ್ಮೆಂಟ್ ಇತ್ತು, ಇದು 9 ಮಂತ್ಸ್ ಇನ್ಸ್ಟಾಲ್ಮೆಂಟೇ ಇದೆ. ಅಲ್ಲಿ 1,500 ಇನ್ಸ್ಟಾಲ್ಮೆಂಟ್ನ ರೇಟ್ ಇತ್ತು, ಇಲ್ಲಿ 2,500 ಇನ್ಸ್ಟಾಲ್ಮೆಂಟ್ ರೇಟ್ ಇದೆ. ಆದರೆ ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ ಏನಿದೆ, ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಸೊ ಪರ್ಚೇಸ್ ದಿನಾನೇ ಮೊದಲೇ ಇನ್ಸ್ಟಾಲ್ಮೆಂಟ್ ಪೇ ಮಾಡಬೇಕು ಅಂತ ಇದೆ. ಆಗ ಇದನ್ನು ನಾವು ಅಡ್ವಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಂದರೆ ಡೌನ್ ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೆಥಡ್ ನೋಡಿ. ಆಗಲೇ ಏನು ಮಾಡಿದ್ದೆ ನಾನು, 13,200ನ ಡೈರೆಕ್ಟಾಗಿ ತೊಗೊಂಡ್ಬಿಟ್ಟಿದ್ದೆ. ಈಗ ಏನಾಗುತ್ತೆ, 13,200 ಅಂದರೆ ಇಲ್ಲಿರುವಂಥ 19,000ನಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಅಮೌಂಟ್ ಮಾಡಬೇಕು, ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಸೊ 19,000ನಲ್ಲಿ ನಾನು ಏನು ಮಾಡ್ತೀನಿ, ಇದು ಮೊದಲು ಇನಿಷಿಯಲ್ ಬರ್ಕೊಳ್ತೀನಿ, ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅದನ್ನು ಬರ್ಕೊಂಡಿದ್ದೀನಿ. ಕಾಸ್ಟ್ ಪ್ರೈಸ್ 19,000 ಇದೆ. 9 ಮಂತ್ಸ್ ಕ್ವಶನಲ್ಲಿ ಎನ್ ಇದೆ. ಅಮೌಂಟ್ ಇನ್ಸ್ಟಾಲ್ಮೆಂಟದ್ದು 2,500 ಇದೆ. ಸೊ ಇದೇನು ಕೊಟ್ಟಿದ್ದಾರೆ ಅದನ್ನು ಬರೆದಿದ್ದೀನಿ.
ಈಗ ನೋಡೋಣ. ಹಿಯರ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್ ಇಟ್ ಈಸ್ ಕಾಲ್ಡ್ ಆಸ್ ಇನಿಷಿಯಲ್ ಡಿಪಾಸಿಟ್ ಆರ್ ಅಡ್ವಾನ್ಸ್ ಆರ್ ಡೌನ್ ಪೇಮೆಂಟ್. ಇದನ್ನು ಡೌನ್ ಪೇಮೆಂಟ್ ಅಂತ ಕನ್ಸಿಡರ್ ಮಾಡಿ ಏನು ಮಾಡ್ತೀವಿ, 19,000 ಕಾಸ್ಟ್ ಪ್ರೈಸ್ನಲ್ಲಿ ಒಂದು ಅಮೌಂಟ್ ಇನ್ಸ್ಟಾಲ್ಮೆಂಟ್ನ ಮೈನಸ್ ಮಾಡ್ತೀವಿ. ಮೊದಲಿಗೆ ಕೊಡ್ತಾ ಇದ್ದಾನೆ 19,000ನಲ್ಲಿ ಮೊದಲೇ 2,500 ಮೈನಸ್ ಮಾಡ್ತಾ ಇದ್ವಿ. ಮೊದಲಿಗೆ ಹೀಗೆ ಮಾಡಿದ್ದಿಲ್ಲ, ಡೈರೆಕ್ಟ್ ಅಮೌಂಟ್ ತೊಗೊಂಡಿದ್ವಿ. ಈಗ ಏನು ಮಾಡೋಣ, ಪೀರಿಯಡ್ನಲ್ಲಿ ನೋಡಿ 9 ಮಂತ್ ಏನು ಕೊಟ್ಟಿದ್ದಾರೆ, ಇದರಲ್ಲಿ 1 ಮಂತ್ ಮೈನಸ್ ಮಾಡಬೇಕಾಗುತ್ತೆ. ಯಾಕೆ 1 ಮಂತ್ ಮೈನಸ್ ಅಂದರೆ 1ನೇಕ ಡಿಪಾಸಿಟ್ ಪೇ ಮಾಡಿರೋದ್ರಿಂದ, ಅಡ್ವಾನ್ಸ್ ಬಂದಿರೋದ್ರಿಂದ ಈ ರೀತಿಯಾಗಿ ಚೇಂಜಸ್ ಆಯಿತು. 9 - 1 ಅಂದರೆ 8 ಮಂತ್ ಆಯಿತು. 8 ಮಂತ್ಗೆ ಇನ್ಸ್ಟಾಲ್ಮೆಂಟ್ ರೇಟ್ ಎಷ್ಟಿದೆ, 2,500. ಸೊ 8 × 2,500 ಅಂದರೆ ಎಷ್ಟಾಯಿತು, 20,000 ನಾವು ಪೇ ಮಾಡಿದಾಗಾಯಿತು. ರಿಯಲ್ ವ್ಯಾಲ್ಯೂ ಎಷ್ಟು ಅದರದ್ದು, 16,500. ಇವೆರಡರ ನಡುವಿರೋ ಡಿಫ್ರೆನ್ಸ್ಗೆ ಏನಂತ ಕರಿತಾ ಅಂತ ಹೇಳಿದೆ, ಇಂಟ್ರೆಸ್ಟ್. ಒಂದು ವೇಳೆ ಈ ಸೆಂಟೆನ್ಸ್ ಇದ್ದಿದ್ದಿಲ್ಲ ಅಂದರೆ, ಇಲ್ಲಿ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್, ಈ ವಾಕ್ಯ ಇದ್ದಿದ್ದಿಲ್ಲ ಅಂದರೆ ಏನಾಗಿರ್ತಿತ್ತು, ಮೊದಲೇ ಅಮೌಂಟ್ಗೆ ಏನು ಮೈನಸ್ ಮಾಡ್ತಿದ್ದಿಲ್ಲ. 19,000 ಮೇಲಿನ ಪ್ರಾಬ್ಲಮ್ ರೀತಿಯೇ 19,000 ಆ್ಯಸ್ ಇಟ್ ಈಸ್ ತೊಗೋತಿದ್ವಿ. 9 ಮಂತ್ಗೆ ಏನು ಮೈನಸ್ ಮಾಡ್ತಿದ್ದಿಲ್ಲ, ಡೈರೆಕ್ಟ್ 9 ಮಂತ್ಗೆ ಇಂಟು 2,500 ಮಾಡ್ತಿದ್ವಿ. 9 × 2,500 ಮಾಡ್ತಿದ್ವಿ. ಆಗೇನಾಕಿತ್ತು, 9 × 2,500 ಅಂದರೆ 22,500 ಬರ್ತಾಯಿತ್ತು. 19,000ನಲ್ಲಿ 22,500 ಮೈನಸ್ ಮಾಡ್ಕೋತಾ ಇದ್ವಿ, ಅದು ಕೂಡ 3,500 ಬರ್ತಾಯಿತ್ತು. ಈಗ ಈಕ್ವಿಟೆಡ್ ಪೀರಿಯಡ್ನ ಕಂಡಿಡಿಯೋಣ. ಸೊ ಈಗ ಪೀರಿಯಡು 8 + 1 ನಾಟ್ 9 + 1, 1 ಮಂತ್ ಮೈನಸ್ ಆದ ನಂತರ ಇದು. ಸೊ 8 + 1 / 2 4.5 ಮಂತ್ಸ್ ಬಂತು. ಕ್ವಶನಲ್ಲಿರುವಂಥ ಫಾರ್ಮುಲಾನ ಈಗ ಅಪ್ಲೈ ಮಾಡೋಣ. ಡಿಫ್ರೆನ್ಸ್ ಕಂಡಿದ್ದೀವಿ ಇಂಟ್ರೆಸ್ಟ್ನ. ಫಾರ್ಮುಲಾ ಏನಂದರೆ ಆಲ್ರೆಡಿ ಇಲ್ಲಿ ಮೇಲೆ ಮೆನ್ಷನ್ ಮಾಡಿದ್ಮೇಲೆ ಅದೇ ರೀತಿ. ಸೊ ಕ್ವಶನಲ್ಲಿ 100 ಇದೆ, 12 ಇದೆ. ಇಂಟ್ರೆಸ್ಟ್ ರೇಟ್ ಇಲ್ಲಿ ಅಮೌಂಟ್ ಮೆನ್ಷನ್ ಮಾಡಬೇಕಾಗಿತ್ತು ನಾನು. 3,500 ಇದೆ. 100 × 12 × 3,500 ಡಿವೈಡೆಡ್ ಬೈ 16,500 × 4.5. ಸೊ ಸೇಮ್ ಫಾರ್ಮುಲಾ ಇದೇ ಫಾರ್ಮುಲಾ ಇಲ್ಲಿ. ಅಂದರೆ ಆ ಪ್ರಾಬ್ಲಮ್ನಲ್ಲಿ 3,500 ಇಂಟ್ರೆಸ್ಟ್ ಅಮೌಂಟು ಇಂಟು 100 × 12. ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಈಗ ಏನು ಮಾಡಬೇಕಾಗುತ್ತೆ, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ನಾಟ್ 19,000 ಕ್ವಶನಲ್ಲಿ ಕೊಟ್ಟಿರೋಂಥ ಅಮೌಂಟ್ ಅಲ್ಲ, ಒಂದು ಇನ್ಸ್ಟಾಲ್ಮೆಂಟ್ ಮೈನಸ್ ಮಾಡಿದ ನಂತರ ಬಂದ ಅಮೌಂಟ್ 16,500. ಸೊ ಎನ್ ಅಂದರೆ ನಂಬರ್ ಆಫ್ ಇಯರ್ಸು 4.5. ಈ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ 56.5% ಬರುತ್ತೆ. ಇದು ಎರಡನೇ ಮೆಥಡ್, ಇನಿಷಿಯಲ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ನೇ ಡೌನ್ ಪೇಮೆಂಟ್ ಅಂತ ತೊಗೊಳ್ಳೋದು. ಇದನ್ನು ಇನ್ನೊಂದು ರೀತಿಯೂ ಸಾಲ್ವ್ ಮಾಡ್ಬೋದು, ಅದನ್ನು ನಾನು ಶಾರ್ಟ್ಕಟ್ನಲ್ಲಿ ಇಲ್ಲಿ ಬಿಡಿಸಿದ್ದೀನಿ, ನೀವು ನೋಡ್ಕೊಳ್ಳಿ ಆಮೇಲೆ ಬೇಕಂದರೆ. ಇನ್ನು ಥರ್ಡ್ ಪ್ರಾಬ್ಲಮ್ನ ನೋಡೋಣ. ಇದರಲ್ಲಿ ಡೌನ್ ಪೇಮೆಂಟ್ ಅಂತಲೇ ಕೊಟ್ಟಿರ್ತಾರೆ. ಎ ರೆಫ್ರಿಜರೇಟರ್ ಕ್ಯಾನ್ ಬಿ ಬೌಟ್ ಫಾರ್ 15,000 ಆನ್ 3,000 ಡೌನ್ ಪೇಮೆಂಟ್. ಸೊ 15,000 ಕಾಸ್ಟ್ ಇದು ಇದೆ, ಏನು ಅದ್ರ ಕಾಸ್ಟ್ ಪ್ರೈಸು, 3,000 ಡೌನ್ ಪೇಮೆಂಟ್ ಕೊಡಬೇಕು. 11 ಮಂತ್ ಇನ್ಸ್ಟಾಲ್ಮೆಂಟು, ಪ್ರತಿ ಇನ್ಸ್ಟಾಲ್ಮೆಂಟ್ನ ಅಮೌಂಟು 1,200 ಈಚ್. ನಾವು ರೇಟ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಬೇಕು. ಕಾಸ್ಟ್ ಪ್ರೈಸ್ ಎಷ್ಟು ಕ್ವಶನ್ದು, 15,000. ಡೌನ್ ಪೇಮೆಂಟ್ ಎಷ್ಟು, 3,000. ಅದನ್ನು ಮೈನಸ್ ಮಾಡಿ ನಾವು ಬ್ಯಾಲೆನ್ಸ್ ಕಂಡುಹಿಡಿಬೇಕು, 12,000. ಡೌನ್ ಪೇಮೆಂಟ್ ಇದ್ದಿದ್ದಿಲ್ಲ ಅಂದರೆ ಡೈರೆಕ್ಟ್ 15,000. ಈಗ ಇನ್ಸ್ಟಾಲ್ಮೆಂಟ್ ನಂಬರ್ ಎಷ್ಟಿದೆ, 11. ಆಗಲೇ ನಾನು 11ನಲ್ಲಿ 1 ಮೈನಸ್ ಮಾಡಿದ್ದೆ, ಈಗ ಮೈನಸ್ ಮಾಡಲ್ಲ. ಅಲ್ಲಿ ಏನು ಹೇಳಿದ್ರು, ಫಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಆ್ಯಸ್ ಇನ್ಸ್ಟಾಲ್ಮೆಂಟ್ ಡೌನ್ ಪೇಮೆಂಟ್. ಇಲ್ಲಿ ಹಾಗೆ ಹೇಳಿಲ್ಲ, ಸಪ್ರೇಟ್ ಡೌನ್ ಪೇಮೆಂಟ್ ಇದೆ. ಇನ್ಸ್ಟಾಲ್ಮೆಂಟ್ 11 ಇರುತ್ತೆ, ಅದು ಮೈನಸ್ ಆಗಲ್ಲ. 11 × 1,200 ಆದರೆ 12,000 ರೂಪೀಸ್ ಬಂತು. ಎರಡೂ ಮೈನಸ್ ಮಾಡಿಕೊಂಡ್ರೆ ಅಂದರೆ 12,000 ಮತ್ತು ಇದು ಬಂದಿರೋಂಥ ಅಮೌಂಟ್ನ ಮೈನಸ್ ಮಾಡಿದ್ರೆ 13,200 ಬರುತ್ತೆ. ಇವೆರಡೂ ಇಂಟು ಮಾಡಿದಾಗ 1,200 ಡಿಫ್ರೆನ್ಸ್ ಇದೆ. ಇದನ್ನು ಇಂಟ್ರೆಸ್ಟ್ ಅಂತ ಕರಿತೀವಿ. ಫಾರ್ಮುಲಾ ಸೇಮ್ ಇರುತ್ತೆ. ಸೊ ಆ ಫಾರ್ಮುಲಾ ಪ್ರಕಾರ ನಂಬರ್ ಫಿಲ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಆನ್ಸರ್ ಬರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಸೇಮ್ ಬಿಡಿಸೋದು. ಮೇಲಿನ ಮೆಥಡೇ. ಇಲ್ಲಿ ಚೇಂಜಸ್ ಏನಿರುತ್ತೆ ಅಂದರೆ ಎನ್ ಕಂಡುಹಿಡಿಯುವಾಗ ಇಲ್ಲಿ ಇನ್ಸ್ಟಾಲ್ಮೆಂಟ್ನ ಮೈನಸ್ ಮಾಡಲ್ಲ, -1 ಅಂತ ಮಾಡಲ್ಲ. 11 + 1 / 2, 12 / 2 ಅಂದರೆ 6 ಮಂತ್ಸ್ ಬರುತ್ತೆ. ಮತ್ತು ಅಮೌಂಟ್ನಲ್ಲಿ ಸೇಮ್ ಮೈನಸ್ ಮಾಡ್ತೀವಿ. ಇಲ್ಲೂ ಅಮೌಂಟ್ನಲ್ಲಿ ಮೈನಸ್ ಮಾಡ್ತೀವಿ, ಆದರೆ ಎನ್ನಲ್ಲೂ ಮೈನಸ್ ಮಾಡ್ತೀವಿ. ಯಾಕಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಡೌನ್ ಪೇಮೆಂಟ್ ಅಂತ ತೊಗೊಂಡಿದ್ದಾರೆ. ಇಲ್ಲಿ ಯಾವುದೇ ಮೈನಸಸ್ ಇರಲ್ಲ, ಡೈರೆಕ್ಟ್ ಇರುತ್ತೆ. ಈ 3 ಮೆಥಡ್ನಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಬರುತ್ತೆ. ನಾನು ನಂಬರ್ಸ್ ಅಷ್ಟೇ ಚೇಂಜ್ ಮಾಡಿದ್ದೀನಿ. ಸೊ 2 ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ. 5 ಮಾರ್ಕ್ಸ್ಗೂ ಇರುತ್ತೆ, 15 ಮಾರ್ಕ್ಸ್ನಲ್ಲೂ ಇರುತ್ತೆ. ಆದ್ದರಿಂದ ನೋಡ್ಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ.